ತೊಗರಿ ಬೇಳೆ ಚೀಲದಾಗ ಹಾಕಿಟ್ಟಿದ್ದೆ ಇಷ್ಟು ದಿನ. ಈಗ ಅಂತ ಡಬ್ಬಿಗೆ ಹಾಕಿ ಅಡುಗೆ ಮನ್ಯಾಗ ಒಯ್ದು ಇಡ್ತೀನಿ ರೀ. ಇವಾಗ ಅಲ್ಲಿ ಚೀಲ ತೋರಿಸು, ಅಲ್ಲೊಂದು ಚೀಲ ಐತೆ ನೋಡ್ರಿ. ನಾಳೆಗೆ ಒಡ್ಸ್ಕೊಂಬರ್ಬೇಕು ಅದನ್ನು. ಅದಿಷ್ಟು ಹೋದ ವರ್ಷದ ತೊಗರಿ ಇವು. ಹಚ್ಚಿ ವರ್ಷದ ಬ್ಯಾಳೆ ಈ ವರ್ಷ ಮಾಡ್ತಾಯಿದ್ವಿ. ಹೋದ ವರ್ಷ ಮಾಡಿಟ್ಟು ಬ್ಯಾಳೆ ಇದು. ಹೋದ ವರ್ಷ ಮಾಡಿದ ಬ್ಯಾಳೆ ಈ ವರ್ಷ ಯೂಸ್ ಮಾಡ್ತಾಯಿದ್ದೀವಿ ನೋಡ್ರಿ. ಯಾಕಂದ್ರೆ ಬ್ಯಾಳೆ ಲೇಟಾಗಿ ಮಾಡ್ತೇವೆ ನಾವು, ಯೂಸ್ ಮಾಡಿದ್ದಿಲ್ಲ ಇಷ್ಟು ದಿನ ಆದ್ರೂ. ಹೀಗಾಗಿ ಇವಾಗ ಬಳಸಿದ್ದೀನಿ ನೋಡ್ರಿ. ಅವು ಹೋದ ವರ್ಷದ ತೊಗರಿನೇ ಅದಾವ. ಅವನು ಈ ಮೊನ್ನೆ ಹುರಿದು ಅದು ನೋಡಿದ್ರಲ್ಲ ನೀವು ವಿಡಿಯೋನ. ಈಗ ನಾಳೆಗೆ ಓಡಿಸ್ತೇನೆ ರೀ. ಯಾಕಂದ್ರೆ ಇನ್ನು ಮಳೆಗಾಲ ಸ್ಟಾರ್ಟ್ ಆಯಿತು. ಇನ್ನು ಅವಘಡ ಮಳೆ ಯಾವುದು ಬರ್ತಿರ್ತಾವೆ. ಇನ್ನು ಮಳೆ ಆಯ್ತು ಅಂದ್ರೆ ಬ್ಯಾಳೆ ಚಂದ ಬೀಳಲ್ಲ ರೀ. ಮ್ಯಾಗಿನ ತೊಗಲೆಲ್ಲ ಮೆತ್ತಗಾಗಿಬಿಟ್ಟಿರ್ತಲ್ಲ. ಹಿಂಗಾಗಿ ಬ್ಯಾಳೆ ಚಂದ ಬೀಳಲ್ಲ. ಮಳೆ ಆಗೋದಕ್ಕಿಂತ ಮುಂಚೆನೇ ನಾವು ಬ್ಯಾಳೆ ಮಾಡಿಸಿಟ್ಕೋಬೇಕ್ರಿ, ಅಂದ್ರೆ ಚಂದ ಆಗುತ್ತೆ. ನಾಳೆಗೆ ಗಿರಣಿ ಕಳಿಸ್ಬೇಕು. ಇವು ಡಬ್ಬಿ ತುಂಬಿಡ್ತೇನೆ ರೀ. ಅವು ಬಂದು ಬಳಕೆ ಐತಿ. ಅವನ್ನ ಹಸನ್ ಮಾಡಿ ಮತ್ತೆ ಚೀಲಕ್ಕೆ ಹಾಕಿಡೋದಾಗ್ತವ. ಮಾಡ್ಬೇಕು ನೋಡ್ರಿ ಏನಾದರೂ ಒಂದೊಂದು ಇಷ್ಟಕೊಂಡು. ಇವು ಬ್ಯಾಳೆ ರುಚಿಗೆ ಬರ್ಲಕತ್ತಿ. ಏನಾಗುತ್ತಂತ ಏನಾಗುತ್ತಂದ್ರೆ ಹೊಟ್ಟೆಗೆ ಜಂತ ಆಗ್ತಾವ, ಹೊಟ್ಟೆನೂ ಉಸ್ತದ. ಅತಿ ಯಾವುದೇ ಆಗಲಿ, ಅತಿ ಆದ್ರೆ ಅಮೃತನೂ ವಿಷ ಆಗಿಬಿಡುತ್ತಂತ. ಅಮೃತನೇ ಕುಡಿ ನೀನು. ಅತಿಯಾಗಿ ಕುಡಿದು ಅದನ್ನು ದೇಹಕ್ಕೆ ವಿಷ ಆಗಿಬಿಡತೈತಂತ. ಯಾವುದೇ ಆಗಲಿ ಅತಿಯಾಗಿ ಮಾಡಕ್ಕೆ ಹೋಗ್ಬಾರ್ದು. ಸಕ್ಕರೆ ಅಮೃತನೇ ವಿಷ ಆದಾಗ ಸಕ್ಕರೆ ವಿಷ ಆಗದೆ ಇರುತ್ತೆ. ಅದು ಈಗಿನ ಕಾಲಮಾನಕ್ಕೆ ಸಿಹಿ ಇರ್ತದೆ. ಸಿಹಿ ಇರ್ತದ, ಬಾಡಿಗೆ ವಿಷ ಆಗಿ ಕನ್ವರ್ಟ್ ಆಗುತ್ತದು. ಮತ್ತು ಶುಗರ್ ಯಾಕೆ ಬಂದಿರ್ತೈತಿ? ಶುಗರ್ ಬರ್ತೈತಿ, ಬ್ಲಡ್ನೊಳಗೆ ಶುಗರ್ ಇದಾಗುತ್ತೆ. ಅಂಥವ್ರು ಇಂಥದ್ದು ಸಕ್ಕರೆ ತಿಂದ್ರೆ ಏನು ಗತಿ ಆಗುತ್ತೆ? ಅವ್ರು ಏನಾಗುತ್ತೆ ರೀ? ಏನಾಗುತ್ತೆ? ಸತ್ತೋಗಿ ಬಿಡ್ತಾರೆ. ಶುಗರ್ ಲೆವೆಲ್ ಜಾಸ್ತಿ ಐತಿ. ಕೈ ಹೋಗುತ್ತಾ, ಕಾಲು ಹೋಗುತ್ತಾ, ಕಣ್ಣು ಹೋಗ್ತಾವ, ಕಿಡ್ನಿ ಹೋಗ್ತಾವ. ಶುಗರ್ ಇದ್ದರು ಆ ಸುಂಟಣದಾಗ ಅಂದೆಲ್ಲ ನಾನು ಸಕ್ಕರೆ ಉಣಲತ್ತವ್ರು ಒಟ್ಟು. ಸುಂಟಣದಾಗ ಅವ್ರು ಒಟ್ಟು ಸಕ್ಕರೆ ಉಣಲತ್ತ. ಮತ್ತೆ ಶುಗರ್ ಇದ್ದಾಗ ಹ್ಯಾಂಗೆ ಸಕ್ಕರೆ ತಿಂತಾರ ಅವ್ರು? ಓಕೆ, ಈ ಒಂದು 13 ಸೇರ್ ಬ್ಯಾಳೆ ಅದಾವ ನೋಡ್ರಿ. 14 ಸೇರ್ ಬ್ಯಾಳೆ ಅದಾವ. 1 ನಿಮಿಷದ್ದಾಯ್ತು. 1 ನಿಮಿಷದ್ದಾಯ್ತು. ಹೀಗೆ ಅದಿಷ್ಟು ಆಗತ್ತನ್ ಮಾಡ್ಲೇನ್ರಿ? ನಾಳೆಗೆ ಅವಿಸು ಓಡಿಸ್ಕೊಂಬಂದು ಚಂದಾಗ ಹಾಕ್ರಿ ಬ್ಯಾಳೆ ಅಂತೇಳು. ಬ್ಯಾಳೆ ಚಂದಾಗ ಹಾಕ್ರಿ ಅಂತ ಅವಿಸು ಹಸನ್ ಮಾಡ್ಕೆ ಚೀಲ. ಬೈಕ್ ಬರ್ತಿತ್ತ, ಬೈಕ್ ಮ್ಯಾಗ ಹೋಗಿದ್ದೆ, ಹಾಕಿ ಇಟ್ಟೇ ಬಿಡ್ತಿದ್ದೆ. ನಿನಗ ನಿಮ್ಮ ಪಪ್ಪನ ಬೇಕು, ವೇಟ್ ಭಾಳ ಅದ. ತಾತನ ಬೈಕ್ ಆದ್ರೆ ಹೊಡಿತೀನಿ. ಅದು ಸಣ್ಣ ತಾತಂದು, ಇದು ವೇಟ್ ಭಾಳ ಅದ. ಇದೊಂದು ಡಬ್ಬಿ ತುಂಬ, ಅದಂತೂ ತುಂಬಲ್ಲ. ಏನೋ ಉಳಿತಾವ ಬ್ಯಾಳಿ ಅಷ್ಟೇ ಇಡ್ರಿ. ಹೊಟ್ಟೆ ತುಂಬ ನನಗೆ. ಹೀಗೆ ಇದ್ರೊಳಗೆ ಸಕ್ಕರೆ ಇಟ್ಟು ಸಕ್ಕರೆ ತಗೊಂಡು ಊಟ ಮಾಡಿದ್ವಿ. ಮತ್ತು ಅಟ್ಕೊಂಡಾಗ ಹೆಂಗೆ ಇರ್ತದೆ ಊಟ ಮಾಡಿದಾರೆ. ಹಾಡಿದೆ ಒಂದು ಕನ್ನಡ ಸಿಕ್ಕಾಪಟ್ಟೆ ಹಾಡು ಹೇಳ್ತಿದ್ದೆ. ಕಾಂಪಿಟೇಷನ್, ಶಾಲೆಯೊಳಗೆ ಕಾಂಪಿಟೇಷನ್ ಮಾಡ್ಬೇಕು. ಹಾಡು ಗ್ಯಾದ್ರಿಂಗ್ ಬಂದ್ರೆ, ಗಣರಾಜ್ಯೋತ್ಸವ ಬಂದ್ರೆ, ಆಮೇಲೆ ಸ್ವಾತಂತ್ರ್ಯ ದಿನಾಚರಣೆ ಬಂದ್ರೆ ಹಾಡೋದಕ್ಕೆ ಭಾಳ ಕಾಂಪಿಟೇಷನ್ ಮಾಡ್ಬೇಕು. ಏನು ಮಾಡ್ತೀವಿ, ಎಲ್ಲ ಮರ್ತೋಯ್ತು. ಹಾಳಾದ ಸಂಸಾರ ಸಂಸಾರ ಸಂಸಾರ. ಈ ಕಡೆ ಹಾಡ್ಬೇಕನ್ನೋದು ಯಾವಾಗ ಹಾಡ್ಬೇಕನ್ನೋದು ಗೊತ್ತಾ? ಸಂಸಾರ ಸಂಸಾರ 3 ಹೊತ್ತು ಸಂಸಾರ. ತಿನ್ನೋದು ಉಣ್ಣೋದು ಬಿಟ್ರೆ ಯಾವುದೂ ಇಲ್ಲ. ಬದುಕೊಳ್ಳೋದು. ಮತ್ತು ನಾಳೆಗೆ ಏನು ಮಾಡ್ಬೇಕು, ನಾಳದ್ದು ಏನು ಮಾಡ್ಬೇಕು, ಇವತ್ತಿಗೆ ಏನು ಮಾಡ್ಬೇಕು, ಸಂಜಿಗೆ ಏನು ಮಾಡ್ಬೇಕು. ಇದೇ ಸಂಸಾರ. ಸಂಸಾರ ತಾಳಿಗಳಲ್ಲಿ ಯಾರಿಗೆ ಬೇಕ್ರಿ ಸಂಸಾರ? ಶಾಲೆ ಕಲಿಯಾಗಿನ ವಯಸ್ಸು, ಆ ಎಂಜಾಯ್ಮೆಂಟು ಎಷ್ಟು ಹಾಯಾಗಿತ್ತು. ಶಾಲೆಗೆ ಹೋಗಿ ಬರೋದ 5 ಗಂಟೆ ಸುಮಾರು ತುಂಬಿದ್ರೆ 2 ಪಟ್ಟು ನೀರು ತುಂಬಬೇಕು. ಇಲ್ಲಾಂದ್ರೆ ಇಲ್ಲ. ನಮ್ಮ ಆಯರು ಒಬ್ರು ಕಸ ಮುಸ್ರಿ ಮಾಡಿರ್ತಿದ್ರು ಶಾಲೆಗೆ ಹೋದಾಗ. ಸಣ್ಣವರಿದ್ದಾಗ ಕ್ಯಾನಲ್ ಹೋಗಿದ್ರಿ, ಕ್ಯಾನಲ್ದಾಗ ಹರ್ಕೊಂಡು ಹೋಗಿದ್ರಿ. ಬಿದ್ದಿದೆ ಗಿಡಗಳು
ಹಚ್ಚೋದಂದ್ರೆ ಭಾಳ ಕ್ರೇಜ್ ಇತ್ತು ಅವಾಗ. ಸಿಕ್ಕಾಪಟ್ಟಿ ಯಾವ ಒಂದು ಹೂವಿನ ಗಿಡ ನೋಡಿದೆ ಅಂದ್ರೆ ಅವ್ರ ಮನೆಗೆ ಹೋಗಿ ಎಗ್ಗಿಸ್ಕೊಂಬರ್ತಾನೆ ಬಿಡ್ತಿದ್ದಿಲ್ಲ ನಾನು. ನೀರು ಕುಡಿ ಹೋಗು, ನೀರು ಕುಡಿ ಹೋಗು. ಅಷ್ಟು ಹೂವಿನ ಗಿಡಗಳು ಹಾಕಿದ್ದೆ. ಕೆನಲ್ ಅಲ್ಲೇ ಊರ ಬಗಲಾಗಿ ಕೆನಲ್ ಅದಲ್ಲ, ನೀರು ತುಂಬ್ಕೊಂಬರಕ್ಕೆ ಹೋಗಿದ್ದೆ. ಇದು ಕೊಡ ಐತಲ್ಲ ಹಿಂಗೆ ತೊಗೊಂಡು ತುಂಬಲಾಗಿತ್ತು, ಶಳು ಇತ್ತು ದೊಡ್ಡ ಕೆನಲ್ ಮೊದಲೇ ಅದು ಶಳು ಇತ್ತು, ತುಂಬಲಾಗಿರುತ್ತೆ. ಒತ್ತು ಬಿಟ್ನಪ್ಪ, ನಾನು ಲಪಸ್ಕೊಂಡು ಬಿದ್ದುಬಿಟ್ಟೆ. ಅಲ್ಲಿ ಬಿದ್ದಕ್ಕೆ ಬಂದು ಇಲ್ಲಿ ತೇಲಿ ನಾನು ಯಾರಿಲ್ಲ. 4-5 ಗಂಟೆ ಸುಮಾರು ಆ ಕಂಬ ಅದಲ್ಲ ಅಲ್ತಾನ ಅಂತಾನ ಅಲ್ಲ, ಆ ಬೆಡ್ರೂಮ್ ಇಲ್ಲಿ ಬಿದ್ದಾಗ ಲಾಸ್ಟ್ ಬೆಡ್ರೂಮ್ ಇಲ್ಲಿ ಬಂತೇಳಿ ಆ ಕಡೆ ಅಲ್ಲೇ ಹೊಸಮನೆ ಕಡೆ ಅವಾಗ ಬಕ್ಕಳು ಪ್ಯಾಟರ್ನಿಗೆ ಅಲ್ಲಿ ಬಿಡುದು ಇರ್ತಾರೆ. ಡಬಲ್ ಸ್ಟೆಪ್ ಪ್ಯಾಟರ್ನ್ ಇದ್ವು. ಇನ್ನು ಈಗ ಸಿಂಗಲ್ ಸ್ಟೆಪ್ ಮಾಡ್ಯಾರ. ಅವಾಗ ಡಬಲ್ ಸ್ಟೆಪ್ ಇದ್ವು ಪ್ಯಾಟರ್ನ್. ಅವಾಗ ಚಾನಲ್ದಾಗ ಹೋಗಿ ಬಿದ್ದು ಕೊಡ ಹಿಡಿದು ಬಿಟ್ಟಿದ್ದಿಲ್ಲ ನಾನು. ಆ ಕೊಡನ ತೇಲಿಸ್ಕೊಂಡ್ ನನಗೆ ಬಂದು ದಂಡಿಗೆ ನಿಂತು ಬಳಕೇನದ ಮತ್ತು ಹಿಂದ್ರಗಡೆ ಎಲ್ಲ ಇದಕ್ಕೆ ಲಂಗ ಬ್ಲೌಸ್ ಎಲ್ಲ ತೊಯ್ದುಬಿಟ್ಟಿದ್ವು. ತೊಯ್ದ ಮತ್ತು ಹಿಂದ್ರಗಡೆ ಸಪಾಸ್ ಬಂದು ಹಿಂದ್ಗಡೆ ಮನೆ ಬಾಜುತ್ತಾರ. ಅವಾಗ ನೀರು ತರ್ತಿದ್ರು ಎಲ್ಲರೂ. ಮನೆಗೆ ನೀರು ಹೊಡ್ಯಾಕ, ಗಿಡಕ್ಕೆ ನೀರು ಹೊಡ್ಯಾಕ ಕ್ಯಾನ್ ನೀರು ತರ್ತಿದ್ರು. ಯಾಕಂದ್ರೆ ಅಲ್ಲೇ ಬಗ್ಲಾಗಿತ್ತು ಕ್ಯಾನು. ಹಿಂಗಾಗಿ ವಿಜಯಲಕ್ಷ್ಮಿ ಯಾಕೆ ಬಿದ್ದೆ ಜಾಕ ಮಾಡ್ಯ ಅನ್ನೋದಾಗಿತ್ತು ಅವ್ರಿಗೆ. ಎಲ್ಲೋ ಅಲ್ಲೇ ಮುಳುಗಿದ್ದ ಅನ್ನೋಂಗಾಗ್ಯದ. ಹಿಂದ್ರಗಡೆಗೆ ಅದ ಇಲ್ಲಾಕ ಹಿಂಗೆ ಇಷ್ಟು ಕೆಳಗೆ ಹತ್ರ ಕುರಿ ಕಾಯ್ತಿದ್ರು ಹುಡುಗರು. ನಾ ಬಿದ್ದು ನಗ ಕತ್ಬಿಟ್ಟಿದ್ರು ನಾವು. ನಗ ಕತ್ತಿದ್ರು ಎದುರುಗಡೆಗೆ ಅದ ಬಂದಿತ್ತು ಏನದ ಬಟ್ಟೆ ಎಲ್ಲ ಕೊಯ್ತು ಆಯ್ ಮ್ಯಾಗ ಏನದ ಆ ಮಂಟೆಗೆ ಬಂದು ಯಾಕ ಅಂತಂದು ಹಿಂಗೆ ಇಲ್ಲ ಅಂಬವ್ಯ ಅಂತಿದ್ರು. ಕಾಳಿ ಮಸಾಲ ತಾಯಿ ಅಂಬವ್ಯ ಅಂತಿದ್ರು. ಅವ್ರಿದ್ರ ಯಾಕೆ ವಿಷಯಮ್ಮ ಯಾಕೆ ಬಟ್ಟೆ ತರಿಸ್ಕೊಂಡಿದ್ದು ಹಿಂಗ್ಯಾಕ ಅಂದು. ಇಲ್ರಿ ಅಮ್ಮರ ಬೆದ್ದು ಬಿಟ್ಟಿದ್ದೀನಿ ರೀ ನಾ ಕ್ಯಾನಲ್ದಾಗ. ಅಯ್ಯೋ ಮತ್ತು ಹ್ಯಾಂಗೆ ಅದು ಬಂದು ಕನ್ನಾ ಕನ್ಕರ್ಗಿತ್ತು ಅದು ಮುದುಕಿ ಭಾಳ ಕನ್ಕರ್ಗಿತ್ತು. ಹಿಂಗೆ ರೀ ಟೇಕೆ ಅಂದೆ ಹಿಂಗಡಿ ಅದು ಬಂದಿದ್ರಿ ಅಂತಂದೆ. ಯವ್ವ ಇನ್ನೊಬ್ಬ ಮ್ಯಾಕ್ ನಾನು ತೇರ್ಕೊಂಡು ಬಂದಿದ್ದಿಲ್ಲ ಅದು ದೊಡ್ಡದು ಅತ್ತೇಕೆ ಅಂದು. ಅವರು ಕುಂತ್ಕೊಂಡು ಹಾಳಾಗಿ ಮಾಡಿದ್ರು. ಆಯ್ ಬಂದ್ರು ಬಂದು ಸುಮ್ಮನೆ ಕುಂತ್ಬಿಟ್ಟಿದ್ದೆ ಆ ಕಡೆ. ಯಾಕಂದ್ರೆ ಭಯ ಆಗ್ಬಿಟ್ಟಿತ್ತು. ಅರೇ ಆಗ್ಬಿಟ್ಟು ಕೈಕೊಂಡು ತರ ನಡ್ಬೇಕಾಗ್ಬಿಟ್ಟಿದ್ರು. ನಾನು ಹಣೆ ಬರೀ ನಾ ಅವಾಗ ಸತ್ತಿದ್ರೆ ಚಲೋ ಇರ್ತಿತ್ತು. ಹಂಗ್ಯಾಕಂತೀರಿ ಒಂದೊಂದು ಹಂಗೆ ಅನಿಸ್ತದ್ಲೇ ಅಪ್ಪ ಏನು ಮಾಡ್ತೀವಿ. ಹಿಂಗೆ ನಮ್ಮ ಆಯ್ ಬಂದು ಹಣಿ ಹೊಡ್ಕೊಳಕತ್ಬಿಟ್ಲು. ಯಾಕಂದ್ರೆ ಆಯ್ ಮತ್ತೆ ಅಲ್ಲಿ ಡ್ಯೂಟಿ ಮ್ಯಾಗಿದ್ರು ಎಲ್ಲರೂ. ನಾ ಅಷ್ಟೇ ಇದ್ದೆ, ನಿಂಗಮ್ಮಾಯಿ ನಾನು ಮದಾಯಿ 3 ಜನ ಇರೋರು. ಮತ್ತು ಆಂಟಿ ಇದ್ದಿದ್ದಿಲ್ಲ. ಆಂಟಿ ಅಲ್ಲೇ ಇದ್ಲು ಆಯರ್ ಹತ್ರ. ಅಲ್ಲೇ ರೋಡ್ ಮೇಲೆ ಸಲಿ ಕೈತಿತ್ತು ಆಂಟಿನು. ಮೊದಲು ನೀರು ಕುಡಿದು ನೀರು ಕುಡಿದು ಹೋಗಿ ಮೊದಲು ಅದು ಕಟ್ ಮಾಡಲಿ ಸ್ಟಾಪ್ ಮಾಡೋದು ಮಾಡ್ತೀನಿ ಅಂತ ಮಾತಾಡ್ರಿ ನೀವೇನ. ನೀರು ಕುಡಿದು ನಾ ಸಂಜೆನಾಗ ಮನೆ ಕಡೆ ಬಂದು ಆಯಿ ಸುಮ್ಮನೆ ಕುಂತ್ಬಿಟ್ಟಿದ್ದೆ. ಅಮ್ಮರೇ ಅಂದರು ಹಿಂಗ್ರಿ ಅವರ ವಿಜಯಮ್ಮ ಹಿಂಗೆ ಕನದ ಬಿದ್ದಿತ್ರ ಅಂತ ನೋಡ್ರಿ ಅಂತ. ನಮ್ಮ ಆಯಿ ಹಣಿ ಹೊಡ್ಕೊಳಕತ್ಬಿಟ್ಲು. ಯವ್ವೋ ನೀ ಏನು ಗಿಡಗಳು ಹಚ್ಚಿದೆ ಯವ್ವ, ನೀ ಯಾಕೆ ನೀರು ತರಕ್ಕೆ ಹೋದೆ ಯವ್ವ ನೀನು. ನಾನು ನಿಮ್ಮ ಅಪ್ಪ ನಿಮ್ಮವ್ಗ ಏನು ಹೇಳ್ಬೇಕಾಗ್ತಿತ್ತು ನಾನು, ನಿನಗೇನು ಆಗಿತ್ತಂದ್ರ ಅಂತೇಳಿ ಹಣಿ ಹೊಡ್ಕೊಂಡು ಕಣ್ಣ ನೀರು ಹಾಕ್ಬೇಕತ್ಬಿಟ್ಲು. ಬಿಡವ ಹುಷಾರ್ ತಂದಿನ ಮಾಡ್ಬೇಕು ಎದಕ್ಕೆ ಮಾಡ್ತೀನಿ ತಗದು ದಾಳಿ ಬಡ್ಲಿ ಅಂತ. ಕುರಿ ಕಾಯೋ ಕ್ಯಾನಲ್ ದಂಡಿಗೆ ನಗಲಗಟ್ಟಿದ್ದು ನಾ ಬಿದ್ದುದಕ್ಕಂತ ಅಂದೆಲ್ಲ. ಅದೇ ಆಯ್ಮ ಅಲ್ಲಿ ಯಾರೂ ಇದ್ದಿದ್ದಿಲ್ಲ. ಯಾರೂ ಇದ್ದಿದ್ದಿಲ್ಲ. ನಾನು ಒಬ್ಬಾಕಿ ಅದಕ್ಕೆ ಅದನ್ನ ದಂಡಿಗೆ ಕುರಿಕಾಯ ಹುಡುಗರು ಇದ್ವು. ನಾ ಬಿದ್ದದ್ ನೋಡಿ ನಗಲಕತ್ತಿದ್ರು ಅವ್ರನ್ನ. ಅವ್ರಿದ್ರು ಊರಾಗ ಬಂದ್ರು. ಅವ್ರು ಕುರಿ ಹೊಡ್ಕೊಂಡು ಮನೆಗೆ ಹೋಗೋರು. ನನ್ನ ಹಾಟೆ ಒಳೆವ ಇದು ಬಿದ್ದಾಳ ಬರ್ರಪ್ಪ ಅಂತೇಳಿ ಯಾರಿಗಾರ ಒದ್ರಂಗಾರ ಕರ್ಯಂಗಾರ ಗೌಡ್ರು ಬಿದ್ದಾಳ ಅಂತೇಳಿ ನಿಮ್ಗೆ ಇದಾಗಲಿಲ್ಲ ಅನ್ನೋ ಗೊತ್ತಿಲ್ಲ. ನನ್ನ ಹಾಟೆ ಒಳೆ ಅಂತ ಹೇಳಿ ತೊಗೊಂಡು ನಿಂತ್ಬಿಡ್ಲಿಲ್ಲ ಅವ್ರಿಗೆ. ಅವ್ರಿಗೆ ಅನ್ಸುತ್ತೆ ಬೇಕತ್ತ ಬಿದ್ದಾಳ ಅನ್ನಂಗೆ ಅವ್ರಿಗೆ ಆಗ್ಬಿಟ್ಟದ. ತುಂಬಲಕ್ಕೆ ಹೋಗಿನಿ ಲಪಸ್ಕೊಂಡ್ ಬಿದ್ದುಬಿಟ್ಟಿನಿ. ಅವ್ರಿಗೆ ಈಸ್ ಬರ್ತದ ಬಿದ್ದರತ್ತೇಳಿ ನಾವು ತಿಳ್ಕೊಂಡಿವ್ರಿ ಅಂತ ಅವ್ರಲ್ಲ. ಇಲ್ರಿ ಬೇಕತ್ತ ಬಿದ್ದರತ್ತೇಳಿಕೆ ನಾವು ನನ್ನ ಹಾಟೆ ಬಳವೆ ಇದು ಬೇಕತ್ತ ಬಿಳಂಗದ ಕೆನಲ್ದಾಗ ಅಂತ ಕೇಳಿ. ಯಾರ್ರಿ ಅವ್ರು? ಕುರಿಯರ್ ನಾಗ ಪೂಜೆ ಇರ್ತಿಲ್ಲ ಮಕ್ಕಳು. ಶಾಣಪ್ಪ ಅಲ್ಲಿ ಅಂಗಡಿ ಹಾಕ್ಯನಲ್ಲ ಇದ್ರದ್ದು ಅದೇ ಅವ್ರ ಅಣ್ಣದೇರು. ಹಿಂಗ ಅನ್ನೋದ ಬೈಲ್ಲ ನಾಯಿ ಗೌಡ್ತಿ ಬಿದ್ದಾಳ ಬರೈತಿ ಒದ್ರಂಗಾರ ಬಾಯ್ ಚಂತನ ಹಾಕ್ರಿ ನೀವು ಹಂಗೆ. ಇವು ಇಷ್ಟು ಕಡೆ ಇದಕ್ಕೆ ತಗೋದೈತಿ ಇಷ್ಟು ಈ ಕೇರ್ಕೆ ಕಡೆ ಡಬ್ಬಿ ಹಂಗ. ಈ ಬ್ಯಾಳೆ ಕುದಿ ಹಾಕಿರ್ತಾರ ಇಲ್ಲ ಟಮಾಟೊ ಸಾರು ಮಾಡಿ ಆಯ್ತು ತೋರಿ. ನಂಗಂತರ ಹಸು ಇಲ್ಲ. ಹಂಗಾಗಿತ್ತು ಅವಾಗ. ನಮ್ಮ ಆಯ್ದಾರು ನಮ್ಮ ಮ್ಯಾಗ ಬಡ್ಕೊಂಡು ಸಾಯ್ತಿದ್ದವ. ಅಷ್ಟು ಇದ್ರು ಅದೆಲ್ಲ ಪ್ರೀತಿ ಸದ್ದ ನೆನಪಾಗ್ತದ ಪುಟ್ಟ್ಯ. ನಾವು ಉಂಡಂಥ ಪ್ರೀತಿ ನಿಮಗೆಲ್ಲ ಈ ಸದ್ ನಿಮ್ಮ ಆಯ್ನೆ ನಿಮಗೆ ಯಪ್ಪ ಪುಟ್ಟ್ಯ ಅಂತ ಅನ್ನಂಗಿಲ್ಲ ಇದು ಅನ್ನಂಗಿಲ್ಲ. ಏನು ಮಾಡ್ತೀವಿ ನಾವು ಕಂಡ ಪ್ರೀತಿ ನಿಮಗಿಲ್ಲ. ಏನು ಕೇಳ್ತೀವಿ ಆದ್ರೆ ಹೆಣ್ಣಮ್ಮನ ಕಡೆಯಿಂದ ಸಿಗ್ತೈತಿ ನಿಮಗೆ, ಗಂಡಮ್ಮನ ಕಡೆಯಿಂದ ಇಲ್ಲ. ಏನು ಮಾಡ್ತೀವಿ ಅವ್ರೇ ತೋರಿ ನಮಗೆ ಎಲ್ಲಾನು.
ಅದೊಂದೇ ಹೇಳ್ತೀನಪ್ಪ, ಮೊನ್ನೆವರೆಗೂ ಆಯಿ ಮುತ್ತೆ ಹೊಟ್ಟೆ ಮರಿಬೇಡ್ರಿ, ಅವ್ರಿಗೆ ದ್ವೇಷ ಬಗಿಬೇಡ್ರಿ. ಇದಷ್ಟೇ ನಾನು ನಿಮ್ಗೆ ಹೇಳ್ತೀನಿ ನೋಡಪ್ಪ. ಅವ್ರಿಂದನೇ ನಾವು ಹೇಳ, ಅವ್ರು ಬಿಟ್ಟು ಏನೂ ಇಲ್ಲಪ್ಪ ಹೇಳ್ತೀನಿ. ನೀನು ಏನ್ರ ನೋವಾದ್ರೆ ಪಟ್ನ ಅವ್ರಿಗೆ ನೋವಾಗುತ್ತಲ್ಲ, ಅವ್ರಿಗೆ ನಿನಕಿಂತ ಡಬಲ್ ನೋವಾಗಿರ್ತೈತೆ. ನಿಜವಾಗ್ಲು ಅಂತ ಅಪ್ಪ ಅವ್ನು ಪಡೆದಿನಿ ಅಂದ್ರೆ ನಾ ಪುಣ್ಯ ಮಾಡೀನಪ್ಪ. ನೀವು ಅಂತ ತಾಯಿ ಮುಖ್ಯ ಪಡೆದ್ರಿ ಅಂದ್ರೆ ನೀವು ಪುಣ್ಯ ಮಾಡ್ರಿ. ಕೊನೆವರೆಗೂ ಅವ್ರನ್ನ ಮರಿಬೇಡ್ರಿ, ಅವ್ರಿಗೆ ದ್ವೇಷ ಮಾಡಬೇಡ್ರಿ ಯಾವತ್ತೂ. ಇವತ್ತು ಈ ಸಣ್ಣರಿದ್ರಿ, ನಾಳೆ ನೀವು ದೊಡ್ಡವ್ರಾಗ ನಾಲ್ಕು ದೊಡ್ಡ ಕೈಯಾಗ ಬಂತಂತೇಳಿ ಅವ್ರನ್ನ ಕೇವಲವಾಗಿ ನೋಡ್ಕೋಬೇಡ್ರಿ, ಕೀಳಾಗಿ ನೋಡಕ್ ಹೋಗ್ಬೇಡ್ರಿ. ಅವ್ರೇನು ಹಿಂಗೆ ಅನ್ನಕ್ಕೆ ಹೋಗ್ಬೇಡ್ರಿ. ಇಷ್ಟೇ ಹೇಳ್ತೀನಿ. ನಮ್ಗೆ ಎಷ್ಟೇ ಶ್ರೀಮಂತಾಗಿ ಇಷ್ಟು ಸ್ವಲ್ಪ ಕೈಯಾಗ ಎಷ್ಟೇ ದುಡ್ಡು ಬರಲಿ, ನಮ್ಮ ಹಿಂದೆ ಬೆನ್ನು ನೋಡ್ಕೋಬೇಕು. ನಾವು ಬೆಳೆದು ಬಂದದ್ದು, ನಾವು ಯಾರ ಹಿಂದೆ ಬೆಳೆದೀವಿ, ಯಾರ ಕೈ ಬಂದೀವಿ ಅಂತ ಸ್ವಲ್ಪ ಹಿಂದೆ ತಿರುಗಿ ನೋಡಿ ಮುಂದೆ ಜೀವನ ಮಾಡ್ಬೇಕು. ಅಷ್ಟೇ ನಾನು ನಿಮಗೆ ಹೇಳೋದು, ಬೇರೆ ಯಾವ್ದು. ಈಗ ಮನೆ ಹೆಣ್ಮಕ್ಳಿಗೆ ಒಬ್ಬರೇ ಒಂದೇ ಸೀರೆ ಉಡಿಸ್ಬೇಕಾದ್ರೆ ಭಾಳ ಜಾಕಟ್ ಹಾಕ್ತಾರೆ. ಅಂಥದ್ರಾಗ ನಮ್ಮ ತಾತ ಮನಾರ ಮಾಡ್ಯಾನ. ತಾತನ ಮರ್ತು ಹೋಗ್ಬೇಡ್ರಿ. ಮಾವದವ್ರು ಹಂಗ್ಯಾರ ನಿಮ್ಮ ಮ್ಯಾಗ ಬಡ್ಕೊಂಡು ಸಾಯ್ತಾರೆ. ಈಗ ಎಷ್ಟು ನಿನಗೆ ಅಬಿಗೆ ಎಷ್ಟೆಲ್ಲ ಬಟ್ಟೆ ತರ್ತಾರೆ. ಹೋದ್ರ 1000-1500 ರೂಪಾಯಿ ಕೊಟ್ಟು ಕಳಿಸ್ತಾರೆ. ನಾವು ಹೋದ್ರೆ ಎಷ್ಟು ರೊಕ್ಕ ಕೊಟ್ಟು ಕಳಿಸ್ತಾರೆ. ನಾ ಯಾವಾಗ ಬಿಡ್ತೀನಿ ಅಂದ್ರೆ ಅದೆಲ್ಲ ಕೊಡಿಸ್ತಾರೆ. ಹೌದಿಲ್ಲ? ಒಟ್ಟು ಅವ್ರನ್ನ ಯಾವತ್ತೂ ಮರ್ಯಾಕೆ ಹೋಗ್ಬೇಡ್ರಪ್ಪ. ಅವ್ರಿಗೆ ದ್ವೇಷ ಹೋಗಿಬೇಡ್ರಿ, ಅವ್ರು ಮರಿಬೇಡ್ರಿ. ಅವ್ರು ಕೇವಲವಾಗಿ ಮುಂದಾದ್ರೂ ಹೇಳ್ತೀನಿ, ನೀವು ದೊಡ್ಡರಾದಿಂದ ಅದನ್ನು ಕೇವಲವಾಗಿ ನೋಡಕ್ ಹೋಗ್ಬೇಡ್ರಿ. ಅವ್ರಿಂದೇ ನಾವದೀವಿ. ಇಷ್ಟೇ ನಾನು ಹೇಳೋದು. ಅವ್ರಿಗೆ ಕಳು ಚುರುಕ್ ಅಂದಂಗೆ ಇನ್ನೊಬ್ರಿಗೆ ಕಳು ಚುರುಕ್ ಅನ್ನಂಗಿಲ್ಲಪ್ಪ. ಏಕೋ ಒಂಥರ ಮನಸ್ಸು ಸರಿ ಇಲ್ರಿ ಇವತ್ತು. ಏನು ತಲೆ ಬಾಚ್ಕೊಳಕ್ಕೂ ಹೊಲದ್ದಾಗೈತಿ, ಕೆಲಸ ಮಾಡಕ್ಕೂ ಹೊಲದ್ದಾಗೈತಿ ಒಂಥರ. ಹಿಂಗಾಗಿ ಇವು ಡಬ್ಬಕ್ಕೆ ಹಾಕ್ತನಲ್ಲ, ತಡಿ ಮಮ್ಮಿ ವಿಡಿಯೋ ತೊಗೊಂತ. ಇವತ್ತು ಯಾವುದು ವಿಡಿಯೋನೇ ಮಾಡಿದಲ್ಲ ಮಮ್ಮಿ ಅಂತ ಏಕೆ ಅಂದ. ಮಾಡಪ್ಪ ಸುಮ್ಮನೆ ನಾಳೆ ಒಂದು ವಿಡಿಯೋ ಹಾಕ್ಬೇಕಲ್ಲ, ಏನಾದರೂ ಒಂದು ಕಂಟೆಂಟ್ ಕೊಡ್ಬೇಕಲ್ಲ ಅಂತ ಹೇಳ್ಬಿಟ್ಟು ಅವು ವಿಡಿಯೋ ಮಾಡಕತ್ತ. ನಾವು ವಿಡಿಯೋ ಅದು ಏನಂದ್ರೂ ಗೊತ್ತಿಲ್ಲ, ನಾವು ಯೂಟ್ಯೂಬರಿಗೆ ರೂಢಿ ಆಗಿಬಿಟ್ಟಿರ್ತೀವಿ. ಕ್ಯಾಮ್ರಾ ಟಕ್ಕಂತ ಮುಂದೆ ಬಂತು ಅಂದ್ರೆ ನಾವು ಮಾತು ಚಾಲೂ ಆಗಿಬಿಡ್ತಾವೆ. ಇವತ್ತು ನಾವು ಯಾವುದೋ ಒಂದು ಟೆನ್ಷನ್ ಸುಮ್ಮನೆ ಕೂತಿದ್ವಿ, ಕ್ಯಾಮ್ರಾ ಟಕ್ಕಂತ ಬಂದಂತೇಳಿ ನನಗೆ ಹಿಂದಿಂದೆಲ್ಲ ನೆನಪು ಬಂತು. ಅವು ಏನೋ ಹೇಳಕ್ಕೆ ಹೋದೆ, ನಮ್ಮ ಆಯಿ ಬಗ್ಗೆ ಹೇಳೋದು. ಹಿಂಗೆ ನೋಡ್ರಿ, ನಾನು ಮಾತ್ರ ಭಾಳ 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 ಮಿಸ್ ಮಾಡ್ಕೊತೀನಿ. ಅವ್ರದ್ದೆಲ್ಲ ಹಾಕಿಕೊಟ್ಟಂತ ನಾವು ತಿಳಿದು ಹೇಳ್ದಂಥ ಎಲ್ಲ ನುಡಿ ಮಾತು, ನುಡಿ ಮುತ್ತುಗಳು ನಮ್ಮ ಜೀವನಕ್ಕೆ ಅಳವಡಿಸ್ಕೊತೀವಿ ನಾವು. ನಮ್ಮ ಅಜ್ಜಿಯರು ನಮ್ಗೆ ಶಾಣೆತನ ಹೇಳ್ತಿದ್ರು, ಇದು ಹಿಂಗಾಗುತ್ತವ, ಇದು ಹಿಂಗೆ ಮಾಡ್ಬೇಕವ, ಈ ಥರ ಶಾಣೆತನ ಇರ್ಬೇಕವ ಅಂತೇಳಿ ನಮಗೆ ಎಲ್ಲ ಹೇಳ್ಕೊಡ್ತಿತ್ತು. ನಾವು ಇವಾಗ ಅನ್ಕೊತೀವಿ, ನಮ್ಮ ಮಾಯಿ ಇದ್ಲ ಅಂದ್ರೆ ಸದ್ ಹಿಂಗೆ ಅಂತಿದ್ಲಲ್ಲ, ಇದನ್ನ ಹೇಳ್ತಿದ್ಲಲ್ಲ ಒಳಗೆ ನಾವು ಅನ್ಕೊಡ್ತೀವಿ. ಅಂಥದನ್ನು ಕಳ್ಕೊಂಡು ಕೊಡ್ತೀವಿ ನಾವು ಈಗ. ಸಿಗಲಾರ್ದಪ್ಪ ಮಾಣಿಕ್ಯಗಳು ನಮಗೆ ಓಕೆ ಆಯ್ತು. ಅವ್ರ ನೆನಪು ಅಷ್ಟೇ, ಅವ್ರು ಹೇಳ್ಕೊಟ್ಟು ಈಗ ಅವ್ರಿಗೆ ಮಾಡೋದು ನೋಡಿ ಮುತ್ತೆ ನೆನಪಾತ ನಂಗೆ. ಅವ್ನು ಇದ್ದನ್ ಬಿಡಪ್ಪ, ಹೇಳ್ತಿದ್ದ ಎಷ್ಟು. ನಿಮ್ಮ ಮುತ್ತೆ ಇದ್ದಾಗ ನಿಮ್ಮ ಪಪ್ಪಾಗ ಅವಾಗ ಹೇಳ್ದ, 30 ಬಾಡಿಗೆ ಕೊಟ್ಟು ಹಾಕಿರ್ತಿತ್ತಮ್ಮ, ಒಂದು ಪ್ಲಾಟ್ ಜಾಗ ಹಿಡಿ, ನೀ ಬರೀ ಪತ್ರಸೆ ಹಾಕೋ, ನೀ ಪತ್ರಸ್ ಹಾಕೊಂಡಿರೋದು ನಿನ್ನ ಸ್ವಂತ ಜಾಗ ಅನ್ನೋದು ಆಗ್ತದೆ. ಮುತ್ತೆ ಭಾಳ ಹೇಳ್ದ ಅವಾಗ. ನಿಮ್ಮ ಪಪ್ಪ ಅವಾಗ ಕಿವಾಗ ಹಾಕೊಂಡಿಲ್ಲ ಆ ಟೈಮ್ನಾಗ. ಮುತ್ತೆ ಹೋದಿಂದ ಇಷ್ಟೆಲ್ಲ ಆಗ್ಬೇಕಾಯ್ತು. ಈಗ ಸ್ವಲ್ಪ ಮುತ್ತೆ ಇತ್ತಂದ್ರೆ ಭಾಳ ಚಂದ ಇರ್ತಿತ್ತಲ್ಲ ಜೀವನ. ಮುತ್ತೆ ಅಂದ್ರೆ ನಮ್ಮ ಯಜಮಾನ್ರ ಅಪ್ಪರೇ, ಅವ್ರ ಇದ್ರಂದ್ರೆ ಜೀವನ ಭಾಳ ಚಂದ ಇರ್ತಿತ್ತು. ಅದ್ರ ಲೆಕ್ಕನೇ ಬೇರೆ ಇರ್ತಿತ್ತು. ಹೇಳ ಒಬ್ರು ಕಳ್ಳು ಒಬ್ರಿಗೆ ಬರಲ್ರಿ, ಏನು ಮಾಡ್ತೀವಿ, ಒಬ್ರಾಗ ತಿಳುವಳಿಕೆ ಒಬ್ರಿಗೆ ಬರಲ್ಲ. ಕಣ್ಣ ಬಿಡ್ಸೋಡ ಫೋನ್